ಬಂಧುಗಳೇ, ನಾನು ನಿಮ್ಮ ಅಬುರಾಜಿ ಸವಣೂರು. ಇವತ್ತು ನಿಮ್ಮ ಮುಂದೆ ಬಿಚ್ಚಿಡುತ್ತಿರುವ ಈ ಕಡತ ಇದೆಯಲ್ಲ, ಇದು ಕೇಳಿದರೆ ನಿಮ್ಮ ಮೈ ಜುಮ್ ಅನ್ನುವುದರಲ್ಲಿ ಸಂಶಯವಿಲ್ಲ. ಇದು ಮೂಲಿಕಲ್ ಎಂಬ ಹಳ್ಳಿಯಲ್ಲಿ ನಡೆದ ರಕ್ತ ಸಿಕ್ತ ಅಧ್ಯಾಯ. ಸಮಯ ಸಂಜೆ 6 ಗಂಟೆ ದಾಟುತ್ತಿತ್ತು. ಇಡೀ ಊರು ಶಾಂತವಾಗಿತ್ತು. ಆದರೆ ಆ ಮನೆಯ ಗೋಡೆಗಳ ನಡುವೆ ಒಂದು ಮುಗ್ಧ ಜೀವ ತನ್ನ ಪ್ರಾಣಕ್ಕಾಗಿ ಹೋರಾಡುತ್ತಿತ್ತು. 10ನೆಯ ತರಗತಿಯ ವಿದ್ಯಾರ್ಥಿನಿ ನಸ್ರೀನಾ ಎಂಬ ಹುಡುಗಿ, ಹೂವಿನಂತಹ ಹುಡುಗಿ. ಆಕೆ ತನ್ನ ಪುಸ್ತಕಗಳ ನಡುವೆ ಭವಿಷ್ಯದ ಕನಸು ಕಾಣುತ್ತಿದ್ದಳು. ಆದರೆ ಆ ಮನೆಯೊಳಗೆ ಆಕೆಯದ್ದೇ ರಕ್ತದ ಸಂಬಂಧಿ 20 ವರ್ಷದ ಅದ್ನಾನ್ ಎಂಬ ರಾಕ್ಷಸ ಹೊಂಚು ಹಾಕಿ ಕುಳಿತಿದ್ದ ಎಂಬುದು ಆ ಮುಗ್ಧ ಹುಡುಗಿಗೆ ತಿಳಿದಿರಲೇ ಇಲ್ಲ. ಯಾವಾಗ ಮನೆಯವರೆಲ್ಲ ಹೊರಗೆ ಹೋದರೋ ಆ ಕತ್ತಲ ಕೋಣೆಯಲ್ಲಿ ಅದ್ನಾನ್ ಅಟ್ಟಹಾಸ ಶುರುವಾಗಿತ್ತು. ನಸ್ರೀನ್ ಆತನಿಂದ ತಪ್ಪಿಸಿಕೊಳ್ಳಲು ಎಷ್ಟು ಚೀರಾಡಿರಬಹುದು. ಆಕೆಯ ಆ ಅಸಹಾಯಕ ಕಿರುಚಾಟ ಆ ಮನೆಯ ಗೋಡೆಗಳಿಗೆ ಹಪ್ಪಳಿಸಿ ವಾಪಸ್ ಬರುತ್ತಿತ್ತೇ ಹೊರತು ಯಾರಿಗೂ ಕೇಳಿಸಲಿಲ್ಲ. ಬಂಧುಗಳೇ, ಆ ಸೈಕೋ ರಾಕ್ಷಸ ಆಕೆಯ ಮೇಲೆರಗಿದ ರೀತಿ, ಆಕೆಯ ಉಸಿರನ್ನು ಹಿಸುಕಿದ ಆ ಭೀಕರ ಕ್ಷಣಗಳು ನೆನೆದರೆ ಇಂದಿಗೂ ನಡುಕ ಶುರುವಾಗುತ್ತದೆ. ಆದರೆ ವಿಷಯ ಇಷ್ಟಕ್ಕೆ ಮುಗಿಯಲಿಲ್ಲ. ಪ್ರೇಕ್ಷಕರೇ, ಕೊಲೆ ಮಾಡಿದ ನಂತರ ಆ ಹಂತಕ ಅಲ್ಲಿಂದ ಮಾಯವಾಗಿದ್ದ. ಪೊಲೀಸರು ಸ್ಥಳಕ್ಕೆ ಬಂದಾಗ ಅಲ್ಲಿ ಯಾವುದೇ ಸುಳಿವಿರಲಿಲ್ಲ. ಆದರೆ ಆ ಮನೆಯ ಹತ್ತಿರದಲ್ಲಿದ್ದ ಆ ಹಳೆಯ ಬಾವಿಯೊಳಗೆ ಒಂದು ದೊಡ್ಡ ರಹಸ್ಯ ಅಡಗಿತ್ತು. ಪೊಲೀಸರು ಆ ಬಾವಿಯ ಆಳಕ್ಕೆ ಇಳಿದಾಗ ಕಂಡ ಆ ದೃಶ್ಯವೇನು? ಆ ಬಾವಿಯ ನೀರು ಯಾವ ಕರಾಳ ಸತ್ಯವನ್ನು ಮುಚ್ಚಿಟ್ಟುಕೊಂಡಿತ್ತೋ? ಬಂಧುಗಳೇ, ನಸ್ರೀನ್ ಕೊಲೆಯಾಗಿ ಹಂತಕ ಆ ಘಟ್ಟದಲ್ಲಿ ಪೊಲೀಸರಿಗೆ ಸಿಕ್ಕಿದ್ದು ಆ ಒಂದು ಸುಳಿವು. ಆ ಮನೆಯ ಹತ್ತಿರದಲ್ಲಿದ್ದ ಆ ಹಳೆಯ ಬಾವಿ, ಅಲ್ಲಿ ಏನೋ ಇದೆ ಎಂಬ ಅನುಮಾನದ ಮೇಲೆ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದರು. ಬಾವಿಯ ಆಳಕ್ಕೆ ಇಳಿದ ಪೊಲೀಸರ ಕೈಗೆ ಸಿಕ್ಕಿದ್ದು ಕೇವಲ ಮೊಬೈಲ್ ಫೋನ್ಗಳಲ್ಲ, ಅವು ಈ ಇಡೀ ಕೊಲೆಯ ರಹಸ್ಯದ ಬೀಗವನ್ನು ತೆರೆಯುವ ಕೀಲಿಗಳಾಗಿದ್ದವು. ಪ್ರೇಕ್ಷಕರೇ, ಈಗ ಕೇಳಿ, ಆ ಹಂತಕ ಅದ್ನಾನ್ ಮಾಡಿದ ಆ ಭಯಾನಕ ಚಾಣಾಕ್ಷತನ, ಆತ ನಸ್ರೀನ್ ಪ್ರಾಣ ತೆಗೆದ ನಂತರವೂ ಅಲ್ಲಿಂದ ಓಡಿ ಹೋಗಲಿಲ್ಲ. ಬದಲಾಗಿ ತಾನು ಸಾಯುವ ಮುನ್ನ ಪೊಲೀಸರು ಮತ್ತು ಇಡೀ ಸಮಾಜವನ್ನು ದಾರಿ ತಪ್ಪಿಸಲು ಒಂದು ಹೈಟೆಕ್ ಸ್ಕೆಚ್ ಹಾಕಿದ್ದ. ನಸ್ರೀನ್ ಫೋನ್ ಬಳಸಿದ ಈತ ತಾನು ಸಾಲ ಮಾಡಿಕೊಂಡಿದ್ದ ತನ್ನ ಗೆಳೆಯನಿಗೆ ಒಂದು ಮೆಸೇಜ್, ಒಂದು ಸಂದೇಶ ಕಳುಹಿಸ್ತಾನೆ. ಅದ್ನಾನ್ ಸತ್ತು ಹೋಗಿದ್ದಾನೆ, ಇನ್ನು ನಿಮಗೆ ಹಣ ಸಿಗಲ್ಲ ಅಂತ. ನೋಡಿ ಬಂಧುಗಳೇ, ಒಬ್ಬ 20 ವರ್ಷದ ಯುವಕ ಕೊಲೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಇಷ್ಟೊಂದು ಆಳವಾಗಿ ಆಲೋಚಿಸುತ್ತಾನೆಂದರೆ ಆತನ ಕ್ರಿಮಿನಲ್ ಮೆದುಳು ಎಷ್ಟು ವೇಗವಾಗಿ ಕೆಲಸ ಮಾಡಿರಬಹುದು. ತನ್ನ ಸಾವಿನ ಸುದ್ದಿಯನ್ನು ತಾನೇ ನಸ್ರೀನ್ ಮೊಬೈಲ್ ಮೂಲಕ ಕಳುಹಿಸಿ ಅದೊಂದು ಅಪಘಾತ ಅಥವಾ ಬೇರೆಯದೇ ಘಟನೆ ಎಂದು ಬಿಂಬಿಸಲು ಆತ ಪ್ರಯತ್ನಿಸುತ್ತಿದ್ದ. ಆತನ ಆ ಫೋನುಗಳನ್ನು ಬಾವಿಗೆ ಎಸೆದದ್ದು ಸಾಕ್ಷ್ಯ ನಾಶಪಡಿಸಲು ಮಾತ್ರವಲ್ಲ, ಪೊಲೀಸರು ಎಂದಿಗೂ ಸತ್ಯವನ್ನು ತಲುಪಬಾರದು ಎಂಬ ಕಾರಣಕ್ಕೆ. ಆದರೆ ಬಂಧುಗಳೇ, ಸತ್ಯ ಯಾವತ್ತೂ ನೀರಿನೊಳಗಿದ್ದರೂ ಹೊರಗೆ ಬಂದೇ ಬರುತ್ತದೆ. ಪೊಲೀಸರು ಆ ಫೋನ್ನಲ್ಲಿದ್ದ ಮೆಸೇಜ್ಗಳನ್ನು ರಿಕವರಿ ಮಾಡಿದಾಗ ಆ ಹಂತಕನ ಹಸಲಿ ಮುಖವಾಡ ಕಳಚಿಬಿತ್ತು. ಇದು ಕೇವಲ ಒಂದು ಕ್ಷಣದ ಆವೇಶದಲ್ಲಿ ನಡೆದ ಕೊಲೆಯಲ್ಲ, ಇದು ಪಕ್ಕಾ ಪ್ಲ್ಯಾನ್ ಮಾಡಿದ್ದ
ಕೋಲ್ಡ್ ಬ್ಲಡೆಡ್ ಮರ್ಡರ್ಡ್. ಆದರೆ ಈ ಕತೆ ಇಲ್ಲಿಗೆ ಮುಗಿಯಲ್ಲ. ಆತ ನಸ್ರೀನ್ ಫೋನ್ನಿಂದಲೇ ಆ ಮೆಸೇಜ್ ಕಳುಹಿಸಲು ಕಾರಣವೇನು? ಆತನ ಉದ್ದೇಶ ಕೇವಲ ಹಣವಾಗಿತ್ತೋ ಅಥವಾ ಇದರ ಹಿಂದೆ ಬೇರೆಯೇ ವಿಕೃತ ಸಂಚಿತ್ತೋ? ಬಂಧುಗಳೇ, 10ನೇ ತರಗತಿಯ ನಸ್ರೀನ್ ಕಣ್ಣು ಮುಚ್ಚಿದಳು. ಹಂತಕ ಅದ್ನಾನ್ ತನ್ನ ಪಾಪದ ಕೃತ್ಯಕ್ಕೆ ತಾನೇ ಅಂತಿಮ ಹಾಡಿಕೊಂಡ. ಆದರೆ ಈ ಘಟನೆ ನಮ್ಮ ಸಮಾಜದ ಮುಂದೆ ಎಸೆದಿರುವ ಪ್ರಶ್ನೆಗಳು ಅಷ್ಟಿಷ್ಟಲ್ಲ. 20 ವರ್ಷದ ಒಬ್ಬ ಯುವಕ, ರಕ್ತ ಸಂಬಂಧಿ ಎನ್ನುವವನು ಇಷ್ಟು ದೊಡ್ಡ ಮಟ್ಟದ ಕ್ರೌರ್ಯ ಎಸಗಲು ಹೇಗೆ ಸಾಧ್ಯ? ಬಂಧುಗಳೇ, ಈಗ ನಾನು ಹೇಳುವ ಮಾತುಗಳನ್ನು ಕಿವಿಕೊಟ್ಟು ಕೇಳಿ. ಇವತ್ತು ನಮ್ಮ ನಡುವೆಯೇ ಇಂತಹ ಅದ್ನಾನ್ಗಳು ಬೆಳೆಯುತ್ತಿದ್ದಾರೆ. ಕೇವಲ ಹಣದ ಹಪಾಹಪಿ, ಲಹರಿ ವಸ್ತುಗಳ ಚಟ ಅಥವಾ ವಿಕೃತ ಮನಸ್ಥಿತಿಯ ಒಬ್ಬ ಸಂಬಂಧಿಯನ್ನೇ ಹಂತಕನನ್ನಾಗಿ ಮಾಡುತ್ತದೆ. ನಸ್ರೀನ್ ಕೇಸಿನಲ್ಲಿ ನಮಗೆ ಸಿಕ್ಕ ಅತಿ ದೊಡ್ಡ ಪಾಠವೇನು ಗೊತ್ತಾ? ಸಂಬಂಧಿಗಳ ಮೇಲಿರುವ ಆ ಕುರುಡು ನಂಬಿಕೆ, ಮನೆಗೆ ಬರುವವರು ನಮ್ಮವರೇ ಅಲ್ವಾ ಎಂದು ಮಕ್ಕಳನ್ನು ಅವರ ಜೊತೆ ಒಬ್ಬಂಟಿಯಾಗಿ ಬಿಡುವ ಮುನ್ನ 1000 ಸಲ ಯೋಚಿಸಿ. ನಿಮ್ಮ ಮಗಳ ನಡವಳಿಕೆಯಲ್ಲಿ ಬದಲಾವಣೆ ಇದೆಯೇ? ಯಾರಾದರೂ ಆಕೆಗೆ ಮುಜುಗರ ಉಂಟು ಮಾಡುತ್ತಿದ್ದಾರಾ? ಆಕೆ ಏನನ್ನು ಹೇಳಲು ಬಂದು ಮೌನವಾಗುತ್ತಿದ್ದಾಳೆಯಾ? ಪೋಷಕರೇ, ಇವತ್ತು ನೀವು ಮಕ್ಕಳ ಜೊತೆ ಕೇವಲ ತಂದೆ ತಾಯಿಗಳಾಗಿರಬೇಡಿ, ಅವರ ಆತ್ಮೀಯ ಗೆಳೆಯರಾಗಿ. ನೋಡಿ, ಅದ್ನಾನ್ ಸಾಲ ಮಾಡಿಕೊಂಡಿದ್ದ. ಆ ಹಣವನ್ನು ತೀರಿಸಲು ದಾರಿ ಕಾಣದೆ ಈ ವಿಕೃತ ಹಾದಿ ತುಳಿದಿದ್ದ ಎನ್ನಲಾಗುತ್ತಿದೆ. ನಿಮ್ಮ ಮನೆಯ ಯುವಕರು ಹಣಕ್ಕಾಗಿ ಹಠ ಮಾಡುತ್ತಿದ್ದಾರಾ? ಅವರ ಫೋನ್ನಲ್ಲಿ ಯಾರ ಜೊತೆ ಚಾಟ್ ಮಾಡ್ತಿದ್ದಾರೆ? ಇವೆಲ್ಲವನ್ನು ಗಮನಿಸದಿದ್ದರೆ ನಾಳೆ ಇಂತಹ ಮತ್ತೊಂದು ಕ್ರೈಮ್ ಫೈಲ್ ಬರೆಯಲು ನಾನು ಇಲ್ಲಿ ನಿಲ್ಲಬೇಕಾಗುತ್ತದೆ. ಬಂಧುಗಳೇ, ನಸ್ರೀನ್ ಆತ್ಮಕ್ಕೆ ನ್ಯಾಯ ಸಿಗಲಿ ಎಂದರೆ ಮತ್ತೊಂದು ಮಗಳು ಇಂತಹ ಬಲಿಪಾಶ ಆಗಬಾರದು. ಹೆಣ್ಣು ಮಕ್ಕಳೇ, ನಿಮ್ಮ ಮೇಲೆ ಯಾರೇ ಕಣ್ಣು ಹಾಕಲಿ, ಅವರು ಎಷ್ಟೇ ಹತ್ತಿರದವರಾಗಿರಲಿ, ತಕ್ಷಣ ಧ್ವನಿ ಎತ್ತಿ. ನಿಮ್ಮ ಮೌನವೇ ಹಂತಕರಿಗೆ ಬಂಡವಾಳ. ಜಾಗೃತಿ ನಮ್ಮ ರಕ್ಷಣೆ. ಈ ವಿಡಿಯೋ ಪ್ರತಿಯೊಂದು ಮನೆಗೂ ತಲುಪಲಿ. ಪ್ರತಿಯೊಬ್ಬ ಪೋಷಕರು ಎಚ್ಚೆತ್ತುಕೊಳ್ಳಲಿ. ಸತ್ಯದ ಪರವಾಗಿ ನಾನು ನಿಮ್ಮ ಅಬು ರಾಜಿ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.